ರಾಮ ಭಾಗವಹಿಸಿರುವ ನಾವೆಲ್ಲರೂ ಕ್ರೀಡಾ ಘನತೆಯನ್ನು ಎತ್ತಿ ಹಿಡಿದು ಪ್ರಾಮಾಣಿಕತೆಯಿಂದ ಮತ್ತು ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಗಳನ್ನು ನಿಯಂತ್ರಿಸುವ ನಿಯಮಗಳಿಗೆ ನಿರ್ಣಾಯಕರ ನಿರ್ಣಯಕ್ಕೆ ಕ್ರೀಡಾ ಸಂಘದ ಅಡಿಯಲ್ಲಿ ಪ್ರತಿಜ್ಞೆ ಕೈಗೊಳ್ಳುತ್ತೇವೆ. ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂತಹ ಯಾವತ್ತು ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ಎಲ್ಲ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣಾರ್ಥಿ. ಬಹುತೇಕ ಸಮಯ ಭಾಳ ಆಗಿದೆ, ಬಿಸಿಲು ಜಾಸ್ತಿ ಆಗಿದೆ. ನೀವ ಗಟ್ಟಿ ಬೀಜ ಆಗಿ ಕುಂತವರು, ಎದ್ದು ಹೋದವರು ಅಲ್ಲೆಲ್ಲ ನಳ್ಳಿ ಡಕ್ಕೊಂಡವರು ಅವ್ರು ಗಟ್ಟಿ ಅಲ್ಲ. ಬಿಸಿಲು ಮಳೆ ಸಿಡ್ಲಿಗೆ ಯಾರು ಹೆದರೋದಿಲ್ಲ, ಅವರು ಒಳ್ಳೆ ಕ್ರೀಡಾಪಟುಗಳಾಗ್ತಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಈ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಗಟ್ಟಿ ಇರಬೇಕು. ಬರೀ ಬಿಸಿಲಿಗೆ ಅಂಜನೆ ಎಷ್ಟು ಕೂತ್ರ ಅಲ್ಲಿ ನೋಡ್ತಾ ಇದ್ದೆ ನಾನು, ಇಲ್ಲಿ ನಾಡಗೀತೆ ಹಾಡ್ತಾ ಇದ್ದೀವಿ, ಒಂದಿಷ್ಟು ಜನ ಗಟ್ಟಿ ಕೂತ್ಕೊಂಡು ನೋಡಕತ್ತಾರಲ್ಲ, ಎದುರಿಗೆ ಇನ್ನ ಕೂತಾರ ನೋಡಿ. ಕೇಳಿಸುತ್ತಲ್ಲಪ್ಪ ನಿಮಗ? ವಿದ್ಯಾರ್ಥಿಗಳ ಜೀವನ ಅಂದ್ರೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ, ಹೌದಾ? ಆ ಗೋಲ್ಡನ್ ಲೈಫ್ ಅನ್ನ ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ತಾಸನ್ನು ಯಾರು ಅವಕಾಶವನ್ನು ಕಳ್ಕೊತೀರಿ ಅವ್ರ ಜೀವನ ಪರ್ಯಂತ ಎಲ್ಲ ಕಳ್ಕೊಂಡು ಹೋಗ್ತೀರಿ. ಇದು ನೆನಪಿಟ್ಕೊಡ್ರಿ. ಬಿಸಿಲಿಗೆ ಅಂಜಬಾರ್ದು, ಮಳೆಗೆ ಅಂಜಬಾರ್ದು. ನೀವು ಅಂಜಲಾರ್ದವ್ರು ಗಟ್ಟಿ ಬೀಜ ಅಂತ ಹೇಳ್ಬಿಟ್ಟಿನಿ ನಿಮಗೆ. ನಳ್ಳಿ ಕುಂತವರು, ಅಲ್ಲಿ ಡೊಕ್ಕೊಂಡವರು ಇವರಲ್ಲ ಇಲ್ಲ. ಯಾಕಂದ್ರೆ ಕ್ರೀಡೆ ಅನ್ನೋದು ಹಾಗೆ, ಬಿಸಿಲಿರಲಿ ಮಳೆ ಇರಲಿ ಕ್ರೀಡೆ ಆಡಬೇಕು. ಯಾಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ, ಯುವಕರಿಗೆ ಇವತ್ತು ಊಟ, ಪಾಠ, ಆಟ ಈ ಮೂರು ಕೂಡ ಸಮಾನವಾಗಿ ತೆಗೆದುಕೊಂತ ನಿಟ್ಟು, ಆ ನಿಟ್ಟಿನಲ್ಲಿ ತಮ್ಮ ವಿದ್ಯಾರ್ಥಿ ಜೀವನವನ್ನು ಸಾಗಿಸ್ಕೊಳ್ಬೇಕು. ಮೂರು ಕೂಡ ಸಮಾನವಾಗಿ ತೆಗೆದುಕೊಳ್ಬೇಕು. ಯಾವುದು ಕೂಡ ಒಂದು ಕಡಿಮೆ ಆದ್ರೆ ನಡೆಯೋದಿಲ್ಲ ದೇಹಕ್ಕೆ. ಆ ನಿಟ್ಟಿನಲ್ಲಿ ಇವತ್ತೇನು ತಾವು ಈ ಒಂದು ಕ್ರೀಡಾಕೂಟದ 2 ದಿವಸದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀರಿ. ತಮಗೆಲ್ಲರಿಗೂ ಮೊದಲಿದ್ದು ಇಲ್ಲಿ ಹಲವಾರು ಆಟಗಳನ್ನ ತಾವು ಪಂದ್ಯಾವಳಿಯನ್ನ ಹಾಕೊಂಡಿದ್ದಾರೆ. 21 ಕಾಲೇಜ್, ಹುನಗುಂದ ಮಾಡಲ್ 11 ಕಾಲೇಜ್, ಇಳಕಲ್ ಮಾಡಲ್ 12 ಕಾಲೇಜ್, 17 ಇವೆಂಟ್ ಅಥ್ಲಾಟ್ ಅಂದ್ರೆ 17 ಕ್ರೀಡೆಗಳು ಇಲ್ಲಿ ನಡೀತಾವ. ಅದ್ರ ಜೊತೆಗೆ 5 ಗ್ರೂಪ್ ಇದಾವೆ, 5 ಸ್ಪೋರ್ಟ್ಸ್ ತಮ್ಮ ಏನು ತಂಡಗಳನ್ನು ಮಾಡ್ಕೊಂಡಿದ್ದೀರಿ. ಇದರಲ್ಲಿ ಭಾಗವಹಿಸಬೇಕಾಗಿದೆ, ತಾವು ಆಟವನ್ನು ಆಡಬೇಕಾಗಿದೆ. ಅದಕ್ಕೆ ಒಂದು ಮಾತನ್ನು ಕೊನೆಯದಾಗಿ ಹೇಳ್ತೀನಿ, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಲಾಸ್ಟ್ ಅಂತ. ಏನು ಹೇಳ್ರಿ? ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಇದನ್ನ ಹೆಣ್ಮಕ್ಳು ಭಾಳ ಜನ ಆದ್ರಿ, ಇದನ್ನ ನೀವು ಅರ್ಥ ಮಾಡ್ಕೊಡ್ರಿ, ನಿಮಗೆ ಭಾಳ ಅರ್ಥ ಸಿಗ್ತದೆ. ಯು ಶುಡ್ ನೆವರ್ ಲೂಸ್ ಯುವರ್ ಕ್ಯಾರೆಕ್ಟರ್ ಫಾರ್ ಬೈ ಎನಿ ಕಾಸ್ಟ್ ಅಂತ. ಯು ಶುಡ್ ನೆವರ್ ಲೂಸ್ ಯುವರ್ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ನಮ್ಮ ಲೈಫ್ ಒಳಗಡೆ. ಆ ಕ್ಯಾರೆಕ್ಟರ್ ಅನ್ನೋದನ್ನ ತಾವು ಉಳಿಸ್ಕೊಂಡು ಒಳ್ಳೆ ಕ್ರೀಡಾಪಟುಗಳಾಗಿ, ಒಳ್ಳೆ ವಿದ್ಯಾರ್ಥಿಗಳಾಗಿ ಈ ದೇಶದ ಒಳ್ಳೆಯ ಪ್ರಜೆಗಳು ಕೂಡ ಆಗಬೇಕು. ಯಾಕಂದ್ರೆ ನೀವೇ ಭವಿಷ್ಯದ ಪ್ರಜೆಗಳು. ಇವತ್ತು ನೀವು ಮುಂದೆ ಈ ದೇಶವನ್ನು ಆಳುವಂಥವ್ರು, ನಾನಾ ರೀತಿಯಲ್ಲಿ ಕನಸುಗಳನ್ನು ಕಟ್ಟಿಕೊಂಡಿರ್ತೀರಿ. ಬಹುತೇಕ ಕ್ರೀಡೆ ಒಂದು ಕಡೆ ಇದ್ರೆ ತಮ್ಮ ವಿದ್ಯಾಭ್ಯಾಸದಲ್ಲಿ ಕೂಡ ತಾವು ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ವಿಜ್ಞಾನಿಗಳಾಗ್ಬೋದು, ಇವತ್ತು ರಾಜಕಾರಣಿಗಳಾಗ್ಬೋದು. ಯಾಕಂದ್ರೆ ಎಲ್ಲ ಹಂತದಲ್ಲಿ ತಾವು ಗುರುತಿಸ್ಕೊಳ್ಬೇಕು, ತಮ್ಮ ಪಾತ್ರ ಇರಬೇಕು. ಯಾಕಂದ್ರೆ ರಾಜಕಾರಣ ಒಂದು ಏನಲ್ಲ, ದೇಶವನ್ನು ಮುನ್ನಡೆಸ್ಬೇಕಂದ್ರೆ ಇವತ್ತು ಅವಶ್ಯಕತೆ ಇರುವಂಥದ್ದು. ಎಲ್ಲ ರಂಗದಲ್ಲಿ ಗುರುತಿಸ್ಕೊಂಡು ತಾವು ಈ ದೇಶದ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು, ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಪವಿತ್ರವಾದ ಸಂವಿಧಾನ ಅಡಿಯಲ್ಲಿ ನಡೆಯುವಂತ ಪ್ರಜೆಗಳು ಯಾರು?
ಅದು ಭಾರತೀಯರು. ನಾವು ಹೆಮ್ಮೆ ಪ್ರಜೆಯಾಗಿ ಈ ದೇಶವನ್ನು ಜಾತ್ಯತೀತ ತಳಹಾದಿ ಮೇಲೆ ನಾವು ಈ ದೇಶವನ್ನು ರಕ್ಷಣೆ ಮಾಡಿ ಈ ದೇಶವನ್ನ ಮುಂದುವರಿಸುವಂತ ಕೆಲಸ ತಾವೆಲ್ಲ ಮಾಡ್ತೀರಿ ಅನ್ನೋ ಒಂದು ವಿಶ್ವಾಸದಿಂದ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸಿ ಈ ಕ್ರೀಡಾಕೂಟ ಆಯೋಜನೆ ಮಾಡಿರುವಂತ ನಮ್ಮ ಅಕ್ಕಿ ಸ್ಮಾರಕ ಸಂಸ್ಥೆ, ಯಾಕಂದ್ರೆ ಅವರು ವಿಜ್ಞಾನ ಕಾಲೇಜ್ ಇದೆ ಅವರು, ಆದರೂ ಕೂಡ ನಮ್ಮ ಆಂತೇಶ್ ಅಕ್ಕಿ, ನಮ್ಮ ಅವಿನಾಶ್ ಅಕ್ಕಿ, ನಮ್ಮ ಹಿರಿಯರು ಅರುಣಾ ಮೇಡಮ್ ಅಕ್ಕಿಯವರು, ನಮ್ಮ ಹಿರಿಯರಾದಂಥ ನಮ್ಮ ಅಕ್ಕಿ ಸಾಹೇಬರು ಎಲ್ಲರೂ ಸೇರಿಕೊಂಡು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಅವರು ವಿಜ್ಞಾನ ಕಾಲೇಜ್ ಆದರೂ ಕೂಡ ಇದನ್ನು ತೆಗೆದುಕೊಂಡು ನಮ್ಮ ರಾಜು ಇಳಕಲ್ ಎಲ್ಲರೂ ಕೂಡಿಕೊಂಡು ಇದನ್ನ ತಮಗೆ ಆಯೋಜನೆ ಮಾಡಿದ್ದಾರೆ. ಈ 2 ದಿವಸಗಳ ಕಾಲ ತಾವು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಒಂದು ಕ್ರೀಡಾ ಮನೋಭಾವನೆ ಅಂತ ತಾವು ಪ್ರತಿಜ್ಞೆ ಮಾಡಿದ್ದೀರಿ, ನೆನಪು ಮಾಡಬೇಡ್ರಿ. ಏನು ಪ್ರತಿಜ್ಞೆ ಮಾಡಿದಿರಿ? ಕ್ರೀಡಾ ಮನೋಭಾವನೆ ಬೇಕು, ಕ್ರೀಡೆಯಲ್ಲಿ ಕ್ರೀಡಾ ಮನೋಭಾವನೆ ಬೇಕು. ಆ ನಿಟ್ಟಿನಲ್ಲಿ ತಾವು ಕ್ರೀಡಾ ಮನೋಭಾವನೆ ಯಂತ್ರ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಗಳಿಸ್ರಿ ಅಂತ ಹೇಳಿ ಹೇಳ್ತಾ ಹಾರೈಸಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಕೂಡ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.